ಇಡೀ ಅಂಗವಿಕ ಸಮುದಾಯಕ್ಕೆ ಸರ್ ದೇವರು ನಮಗೆ ಕುಮಾರಣ್ಣ ಯಾರು ಮಾಡಿಲ್ಲ. 17 ಬಜೆಟ್ ನಾನು ಸಿಂಹ, ನಾನು 17 ಬಜೆಟ್ ಸೀನಿಯರ್ ಅಂತಾರಲ್ಲ, ಅಂಗವಿಕರಿಗೆ 8 ಟಾಣಿ ಜಾಸ್ತಿ ಮಾಡೋರು ಕೇಳ್ರಿ. 8 ಟಾಣಿ ಅಂಗವಿಕರಿಗೆ ಓಟ್ ಹಾಕಿಲ್ಲ, ಅಂಗವಿಕರಿಗೆ ಓಟ್ ಬೇಡ ಕಾಂಗ್ರೆಸ್ಗೆ. 100 ಕಿಲೋಮೀಟರ್ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತೀನಿ ಅಂದ್ಲು ಡಿಸೆಂಬರ್ 2ರಲ್ಲಿ. ಡಿಸೆಂಬರ್ 3 ನಮ್ದು ವಿಶ್ವ ಅಂಗವಿಕಲ ದಿನಾಚರಣೆ. ಅವತ್ತಿಂದು ಫೋನ್ ಎತ್ತಲ್ಲ ಇವಮ್ಮ. ಏನಕ್ಕೆ ಎತ್ತಲ್ಲ? ನೀವು ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿ ಸರ್, ಈ ವಿಚಾರ ಸರ್ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟ ಗಮನ ಸೆಳೀಬೇಕು. ಯಾಕೆ ಫೋನ್ ಎತ್ತಲ್ಲ? ಅಂಗವಿಕಲ ಓಟ್ ಬೇಡವಾ? ಮನೆ ಭೇಟಿ ಕೊಡ್ತಾರೆ, ಇಡೀ ಅಂಗವಿಕ ಸಮುದಾಯವನ್ನ ಮೇಲೆ ಎತ್ತರ ಅಂತ ಕುಮಾರಣ್ಣ. ಆಮೇಲೆ ನಮ್ಗೆ ಜನತಾ ದರ್ಶನ ಮಾಡ್ತಾವ ಅಷ್ಟೇ, ಇಡೀ ಅಂಗವಿಕ ಸಮುದಾಯವೇ ನೆನ್ಕೊಳಂಗ್ ಮಾಡವ್ರೆ. ಇವರು ಕಾಂಗ್ರೆಸ್ ಸರ್ಕಾರ ಸಹ ತೊಲಗಂಟುವೆ ನಮ್ಮ ಪ್ರತಿಭಟನೆ ನಡೀತಿದೆ. ಇನ್ನು ಇತಿಹಾಸದಲ್ಲಿ ಪ್ರತಿನಿತ್ಯ ಮನೆ ತಕ್ಕ ಹೋಗಿ ಡೋರ್ ಟು ಡೋರ್ ಕಾಂಗ್ರೆಸ್ ಓಟ್ ಹಾಕ್ಬೇಡಿ ಅಂತ ಹೇಳಿದ್ರೆ ನಮ್ದು ದಿನನಿತ್ಯದ ಕೆಲಸ ಇವತ್ತಿಂದ. ಕುಮಾರಣ್ಣ ನೆಕ್ಸ್ಟ್ ಮಂಡ್ಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ 50,000 60,000 ಲೀಡರ್ ಗೆಲ್ಸ ಕೆಲಸ ಇಡೀ ನಮ್ಮ ಅಂಗವಿಕ ಸಮುದಾಯ ಮಾಡ್ತೀವಿ. ಇದು ಸಿದ್ದರಾಮಯ್ಯಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೋಲೆ. ಮಂಡ್ಯದಲ್ಲಿ 200 ಜನ ರೈತರು ಸತ್ರು ಸರ್, ಯಾರೂ ಬರ್ಲಿಲ್ಲ. ಕುಮಾರಣ್ಣವರು ಅವ್ರ ಆರ್ಥಿಕತೆ ಪರಿಸ್ಥಿತಿ ನೋಡಿ ಪ್ರತಿಯೊಬ್ರು 50,000 1 ಲಕ್ಷ 2 ಲಕ್ಷ ಅಂತ ಕೊಟ್ರು. ಈಗ ಮಾತಾಡ್ತಾರ ಕಾಂಗ್ರೆಸ್ ಅವರು, ಒಂದು ದಿನ ಒಬ್ಬ ರೈತರ ಮನೆಗೆ ಹೋಗೋರ, ಅದು ಉದಯ ಹೋಗೋಣ, ಗಣಗರೆ ಹೋಗೋರ ಯಾರು ಹೋಗಿಲ್ಲ ಅಣ್ಣ. ಇಲ್ಲಿ ನಿಜವಾಗಿ ರೈತರ ಪರ ಅಂಗವಿಕಲರ ಪರ ಏನೋ ಇದ್ರೆ ಇವ್ರಣ್ಣ ಸರ್ ಮಂಜು ಅಂತ ಬೂಕುನ್ಕೆರೆ ಅವರು ಮೇಡಮ್ ಸರ್. ಒಂದು ಕುಮಾರಣ್ಣವರು ಇಡೀ ನಮ್ಮ ಅಂಗವಿಕಲರ ಕುಟುಂಬಕ್ಕೆ ಒಬ್ಬ ಸದಸ್ಯತ್ವ ಇದ್ದಂಗೆ ಅವರು. ಕುಮಾರಣ್ಣರ ಮರ್ತರೆ ನಮ್ಮ ಆಲ್ಟ ಮರ್ತಂಗೆ. ಕುಮಾರಣ್ಣವ್ರು ಇಡೀ ನಮ್ಮ ಅಂಗವಿಕರ ಸಮುದಾಯಕ್ಕೆ ಸರ್, ನೀವು ನೆಂಬಿರ ಬಿಟ್ಟಿರೋ ಪ್ಯಾಲೇಸ್ ಇಡೀ ಯಾವ ವರ್ಲ್ಡಲ್ಲೇ ಮಾಡಿಲ್ಲ. ಅಂಗವಿಕರ ಸಮಾವೇಶವನ್ನು ಮಾಡಿದ್ರು ಕುಮಾರಣ್ಣವರು. ಏನು ಸರ್ 2011ರಲ್ಲಿ ಕುಮಾರಣ್ಣವ್ರು ಮಾಡಿದ್ರು. ಇವತ್ತು ಏನಾದರೂ ಸರ್, ಇವತ್ತು ಆಮೇಲೆ ರೈತರ ಪರನೂ ಅಷ್ಟೇ. ಮಂಡ್ಯದಲ್ಲಿ 200 ಜನ ರೈತರು ಸತ್ರು ಸರ್, ಯಾರೂ ಬರಲಿಲ್ಲ. ಕುಮಾರಣ್ಣವರು ಅವ್ರ ಆರ್ಥಿಕತೆ ಪರಿಸ್ಥಿತಿ ನೋಡಿ ಪ್ರತಿಯೊಬ್ಬರಿಗೂ 50,000 1 ಲಕ್ಷ 2 ಲಕ್ಷ ಗಂಟ್ಲು ಕೊಟ್ಟರು. ಈಗ ಮಾತಾಡ್ತಾರೆ ಕಾಂಗ್ರೆಸ್ ಅವರು, ಒಂದು ದಿನ ಒಬ್ಬ ರೈತರ ಮನೆಗೆ ಹೋಗೋರ, ಅದು ಉದಯ ಹೋಗೋಣ, ಗಣಗರೆ ಹೋಗೋರ ಯಾರೂ ಹೋಗಿಲ್ಲ ಅಣ್ಣ. ಇಲ್ಲಿ ನಿಜವಾಗೇ ರೈತರ ಪರ ಅಂಗವಿಕಲರ ಪರ ಏನೋ ಇದ್ದರೆ ಇವ್ರಣ್ಣ. ಇಡೀ ಅಂಗವಿಕರ ಈ ಬಜೆಟ್ 5 ಬಜೆಟ್ 17 ಬಜೆಟ್ ನಾನು ಸಿಂಹ, ನಾನು 17 ಬಜೆಟ್ ಸೀನಿಯರ್ ಅಂತಾರಲ್ಲ, ಅಂಗವಿಕರಿಗೆ 8 ಟಾಣಿ ಜಾಸ್ತಿ ಮಾಡೋರು ಕೇಳ್ರಿ. 8 ಟಾಣಿಯ ಅಂಗವಿಕರಿಗೆ ಓಟ್ ಹಾಕಿಲ್ವಾ? ಅಂಗವಿಕರು ಓಟ್ ಬೇಡವಾ ಕಾಂಗ್ರೆಸ್ಗೆ? ನಮ್ಮ ಅಂಗವಿಕರು 42,000 ಜನ ಇದ್ದಾರೆ ಇಲ್ಲಿ. ಅಂಗವಿಕರು ಓಟ್ ಬೇಡವಾ ಕೇಳಿ ಅವ್ರಿಗೆ? ಹಾಕಲ್ಲ ಕಾಂಗ್ರೆಸ್ಗೆ ನೋಟ. ಮನೆಗೆ ಪ್ರಚಾರ ಮಾಡ್ತೀವಿ. ಇವ್ರು ಯಾವುದೇ ಮಾಡಿಲ್ಲ ಅಂಗವಿಕರಿಗೆ 100 ಕಿಲೋಮೀಟ್ರ್ ಬಸ್ ಪಾಸ್ ಐತೆ. ಅದೇನು ಪುಕ್ಸೈಟ ಅಲ್ಲ, 660 ರೂಪಾಯಿ ದುಡ್ಡು ಕಟ್ತಾ ಇರೋದು ನಾವು. ಈಗ 100 ಕಿಲೋಮೀಟ್ರ್ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತೀನಿ ಅಂದ್ಲು ಡಿಸೆಂಬರ್ 2ರಲ್ಲಿ ಅಣ್ಣ. ಡಿಸೆಂಬರ್ 3 ನಮ್ದು ವಿಶ್ವ ಅಂಗವಿಕಲ ದಿನಾಚರಣೆ. ಅವತ್ತಿಂದು ಫೋನ್ ಎತ್ತಲ್ಲ ಇವಮ್ಮ. ಏನಕ್ಕೆ ಎತ್ತಲ್ಲ? ನೀವು ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿ ಸರ್, ಈ ವಿಚಾರ ಸರ್ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟ ಗಮನ ಸೆಳೀಬೇಕು. ಯಾಕೆ ಫೋನ್ ಎತ್ತಲ್ಲ? ಅಂಗವಿಕಲ ಓಟ್ ಬೇಡವಾ? ಯಾಕೆ ಮಾಡಲ್ಲ? 40 ಲಕ್ಷ ಜನ ಇದ್ದಾರೆ ಅಂಗವಿಕಲರು ನಮ್ಮ ಕರ್ನಾಟಕದಲ್ಲಿ. ಏನಕ್ಕೆ ಅಂಗವಿಕರು ಕಂಡ್ರೆ ಸಂಸ್ಕಾರ ಇದು? ಕುಮಾರಣ್ಣವರು 1200 ಮಾಡಿದ್ರು, 50 ರೂಪಾಯಿ ಮೇಲೆ ಯಾರು ಏರ್ಗಿಸಿದ್ರ. ಇವತ್ತು ದಾಖಲೆ 388 ಗಾಡಿ ದಾಖಲೆ, ಇನ್ನೂ 620 ಗಾಡಿ, 1,000 ಗಾಡಿ ಕೊಡೋಕ್ಕೆಲ್ಲ ಪ್ಲ್ಯಾನ್ ಇದೆ ಕುಮಾರಣ್ಣವ್ರದ್ದು. ಅವರ ಇಡೀ ಅಂಗವಿಕ ಸಮುದಾಯಕ್ಕೆ ಸರ್ ದೇವರು ನಮಗೆ ಕುಮಾರಣ್ಣ ಯಾರೂ ಮಾಡಿಲ್ಲ. ಆಮೇಲೆ ನಮ್ಮ ಸರ್ ಬಜೆಟಲ್ಲಿ ಏನಕ್ಕೆ ಬಜೆಟ್ ಮಾಡ್ತಾರೆ? ನಮ್ಮ ಅಂಗವಿಕರು ಓಟ್ ಬೇಡವಾ? ಅವ್ರನ್ನ ಆಮೇಲೆ ಪ್ರತ್ಯೇಕ ಸಚಿವಾಲಯ ಮಾಡುವಂಥ ಏನು ಮಾಡಿಲ್ಲ. ಇವ್ರು ಏನಪ್ಪ ಅಂದ್ರೆ ಸರ್, ದಯಮಾಡಿ ಬೇಜಾರು ಮಾಡ್ಕೊಬಿಡೆ. ಇವರು ಸರ್ ಗಂಡಸರು ಕಿತ್ಕೋತಾವ್ರೆ, ಹೆಂಗಸರು ಕೊಡ್ತಾವ್ರೆ, ಅದೊಂದು ಮಾಡ್ತಾವ್ರೆ. ಇನ್ನು ಯಾವುದೇ ಬಜೆಟಲ್ಲೂ ಸರ್ ನಮಗೆ ಯಾವುದೇ ಒಂದು 8 ಟಾಣಿ ಮಾಡೋದು ಎಲ್ಲಿ 1 ರೂಪಾಯಿ ಇರಿಸಿಲ್ಲ. VAWಗಳು 5,600 ಜನ ಕುಮಾರಣ್ಣ ತೊಗೊಂಡ್ರು ಪಂಚಾಯತಿ ವಾರು. ಅಂಗವಿಕರು ಗುರುತಿಸ್ಕ 1 ರೂಪಾಯಿ ಹೆಚ್ಚಿಸಿಲ್ಲ ಅವ್ರಿಗೆ. ಮನೆ ಭೇಟಿ ಕೊಡ್ತಾರೆ, ಇಡೀ ಅಂಗವಿಕ ಸಮುದಾಯವನ್ನು ಮೇಲೆ ಎತ್ತರ ಅಂತ ಕುಮಾರಣ್ಣ. ಆಮೇಲೆ ನಮಗೆ ಜನತಾ ದರ್ಶನ ಮಾಡ್ತಾವೆ ಅಷ್ಟೇ, ಇಡೀ ಅಂಗವಿಕ ಸಮುದಾಯವೇ ನೆನ್ಕೊಳಂಗೆ ಮಾಡವ್ರೆ. ಇವರು ಕಾಂಗ್ರೆಸ್ ಸರ್ಕಾರ ಸಹ ತೊಲಗಂಟುವೆ ನಮ್ಮ ಪ್ರತಿಭಟನೆ ನಡೀತದೆ. ಇನ್ನು ಇತಿಹಾಸದಲ್ಲಿ ಪ್ರತಿನಿತ್ಯ ಮನೆ ತಕ್ಕ ಹೋಗಿ ಡೋರ್ ಟು ಡೋರು ಕಾಂಗ್ರೆಸ್ ಓಟ್ ಹಾಕ್ಬೇಡಿ ಅಂತ ಹೇಳಿದ್ರೆ ನಮ್ದು ದಿನನಿತ್ಯದ ಕೆಲಸ ಇವತ್ತಿಂದ. ಕುಮಾರಣ್ಣ ನೆಕ್ಸ್ಟು ಮಂಡ್ಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ 50,000 60,000 ಲೀಡರ್ ಗೆಲ್ಸ ಕೆಲಸ ಇಡೀ ನಮ್ಮ ಅಂಗವಿಕ ಸಮುದಾಯ ಮಾಡ್ತೀವಿ. ಇದು ಸಿದ್ದರಾಮಯ್ಯಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೋಲೆ ಗೋಲೆ. ಇದು ಅಣ್ಣ ಚಾಲೆಂಜ್ ಇವತ್ತಿಂದ. ನಾಳೆಯಿಂದ ಇವ್ರು ಮಾಡಿರೋ ಯೋಗ್ಯತೆ ಅಂಗವಿಕರನ್ನ ಕಡ್ಗಣಿಸ್ಬಿಟ್ಟವ್ರೆ. ಮುಂದೆ ತೋರಿಸ್ತೀವಿ. ಸಿದ್ದರಾಮಯ್ಯ ಮನಿಕನ್ನು ನೆನ್ಕೋಬೇಕು, ಮನಿಕೊಂಡು ಅಲ್ಲೇ ಮೈಸೂರಲ್ಲೇ. ಹಾಂ